ಭಾರತೀಯ ಜನತಾ ಪಾರ್ಟಿಯ ಬಣ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಣ ಅಲ್ಲ, ಪಕ್ಷ, ತತ್ವ, ಸಿದ್ಧಾಂತ, ರೀಸನ್. ಈಗ ನನಗೆ ಕೇವಲ ಒಂದೇ ಒಂದು ಗುರಿ ಇರಬಾರ್ದು. ಫಸ್ಟು ವ್ಯಕ್ತಿ ವಿಮರ್ಶನೆ ಮಾಡ್ಕೊಬೇಕು. ನನ್ನ ಗುರಿ ತಾಲೂಕಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ MLA ಆಗ್ತೀನಿ. ನಾನು MLA ಆಗೇ ಇರಬೇಕು ಅಂತೇಳಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮತ್ತೆ ಕಂಟಿನ್ಯೂ ಆಗಲ್ಲ. ನಾವು ಒಂದು ಕೊಡುಗೆ ಕೊಟ್ಟಾಗ ಮಾತ್ರ ವಾಪಸ್ ನಮಗೆ ಜನ ಮಾಡೋಂಥದ್ದು. ಇವಾಗ ಆ ರೀತಿಯಲ್ಲಿ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಒಂದು 70 to 80% ಜನ ಇರೋಂಥದ್ದು. ಆಚೆಯಿಂದ ಬಂದಿರುವಂಥ ಬೇಕಾದಷ್ಟು ಜನ JDS ಆಗ್ಬೋದು, ಕಾಂಗ್ರೆಸ್ಸಿಂದ ಬಂದಿದ್ದಾರೆ. ಬಟ್ ನಮ್ಮ ಉದ್ದೇಶ ಇರೋಂಥದ್ದು ರಾಷ್ಟ್ರ ನಿರ್ಮಾಣ, ನಮ್ಮ ಉದ್ದೇಶ ಇರೋಂಥದ್ದು ಸಮಾಜಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಉದ್ದೇಶ ಇರೋಂಥದ್ದು ದೇಶ ಮೊದಲು, ಪಾರ್ಟಿ ನೆಕ್ಸ್ಟ್, ಪರ್ಸನ್ ಲಾಸ್ಟ್. ಪರ್ಸ್ನಲ್ ಆಗಿ ಮಾತಾಡೋಂಥವ್ರು ತಪ್ಪು. ಡೈರೆಕ್ಟಾಗಿ ಹೇಳ್ಬೇಕು ಅಂದರೆ ಪರ್ಸ್ನಲ್ ಆಗಿ ಮಾತಾಡೋಂಥವ್ರು ತಪ್ಪು. ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ಕೋರ್ ಕಮಿಟಿ ನಿರ್ಮಾಣ ತಗೊಂಡ್ಮೇಲೆ ಸೈಲೆಂಟ್, ಶಿಸ್ತಿನ ಪಕ್ಷ ಅಂತೀನಿ, ಸೈಲೆಂಟಾಗಿ ಅದನ್ನು ಫಾಲೋ ಮಾಡೋಂಥ ಕ್ಯಾಟಗರಿಗೆ ನಾವು ಬಿಡ್ತೀವಿ. ರಾಜ್ಯಾಧ್ಯಕ್ಷರು ಬೆಂಬಲಕ್ಕೆ ನಾವು ನಿಂತ್ಕೊತೀವಿ. ಯಾಕಂದರೆ ರಾಜ್ಯಾಧ್ಯಕ್ಷರು ಒಬ್ಬ ವ್ಯಕ್ತಿ ಅಲ್ಲ ಸರ್, ಹಿ ಈಸ್ ದ ಹೆಡ್ ಆಫ್ ಪಾರ್ಟಿ ಫಾರ್ ದಿ ಎಂಟೈರ್ ಸ್ಟೇಟ್ ಆ್ಯಂಡ್ ಈಸ್ ನಾಮಿನೇಟೆಡ್ ಬೈ ಸೆಂಟ್ರಲ್ ಪ್ರೆಸಿಡೆಂಟ್ ಆಫ್ಟರ್ ಕೋರ್ ಕಮಿಟಿ ಡಿಸ್ಕಷನ್. ಅದನ್ನು ಟೀಕೆ ಮಾಡ್ತೀರಾ ಅಂದರೆ ನೀವು ಪಕ್ಷನ ಒಡೆಯಂಥ ಕೆಲಸ ಮಾಡ್ತೀರಾ, ಅದನ್ನು ಟೀಕೆ ಮಾಡಬೇಕು. ಎಲ್ಲರಿಗೂ ಹೇಳುತ್ತೆ ಸರ್, ಅದಕ್ಕೆ ಪ್ರಶ್ನೆ ಮಾಡೋಂಥದ್ದು ಎಲ್ಲರಿಗೂ. ಯಾರೋ ಒಬ್ರಿಗೆ ಹೇಳೋಷ್ಟು ದೊಡ್ಡವ್ರು ನಾನಿನ್ನೂ ಆಗಿಲ್ಲ. ಎಲ್ರಿಗೂ ಹೇಳೋಂಥ ಪಕ್ಷದನ್ನ ಶಿಸ್ತನ್ನ ಕಾಪಾಡಿ. ಅಧಿಕಾರದಲ್ಲಿರುವಂಥ ಪಕ್ಷ ಪಾಪ ಸಮಾವೇಶ ಮಾಡೋಂಥ ಪರಿಸ್ಥಿತಿಗೆ ಬಂದು ಹಿಡಿದವ್ರೆ. ಅದರಿಂದ ಜನಕ್ಕೆ ಅರ್ಥ ಆಗಬೇಕು. ಅಧಿಕಾರದಲ್ಲಿದ್ದಾಗಲೂ ಸಮಾವೇಶ ಮಾಡಿ ಒಗ್ಗಟ್ಟು ಮಾಡಬೇಕು ಅಂದರೆ ಪಾಪ ಎಷ್ಟು ಬಿರುಕಿದೆ ಅಂತ ಜನ ಅರ್ಥ ಮಾಡ್ಕೊಂತಾರೆ. ನಾವು ಪಾಪ ಕಾಂಗ್ರೆಸ್ ಪರಿಸ್ಥಿತಿ ನೋಡಿ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ. ಅಧಿಕಾರದಲ್ಲಿದ್ದು ಸಮಾವೇಶ ಮಾಡೋ ಪರಿಸ್ಥಿತಿಗೆ ಅವ್ರು ಬಂದ್ಬಿಡ್ತಾರೆ. ಯಾಕಂದರೆ ಗ್ಯಾರಂಟಿ ಸಮಾವೇಶ ಮಾಡಿದ್ರು ಸರ್, ಸಾಕಲ್ವ ಅಂಥದ್ದು. ಅಧಿಕಾರದಲ್ಲಿದ್ದಾಗ ಎಂತೆಂಥ ಸಮಾವೇಶಗಳು ಮಾಡೋರು ಅವ್ರು ಎಲೆಕ್ಷನ್ ಮುಂಚೆ. ಯಾಕೆ ಇಂಥ ಸಮಾವೇಶ, ರಾಜಕೀಯ ಸಮಾವೇಶ ಮಾಡ್ತವ್ರೆ ಅಂದರೆ ಅವ್ರ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಬೇಕಾಗುತ್ತೆ, ವಿಮರ್ಶೆ ಮಾಡಬೇಕಾಗುತ್ತೆ. ಸರ್ಕಾರಿ ಕಾರ್ಯಕ್ರಮಗಳೇ ನೂರಾರು ಸಿಗ್ತವೆ ಅವ್ರಿಗೆ ವೇದಿಕೆಗಳು, ಒಳ್ಳೆ ಜನಕ್ಕೆ ಮೆಸೇಜ್ ಕೊಡೋಕ್ಕೆ. ರಾಜಕೀಯ ಸಮಾವೇಶ ಮಾಡೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂದಿದೆ. ಒಬ್ಬ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಹೇಳ್ತೀನಿ, ಕಾಂಗ್ರೆಸ್ ತುಂಬ ಹೀನಾಯ ಪರಿಸ್ಥಿತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಮನೆ ಒಂದು 3 ಬಾಗಿಲಲ್ಲ, ಮನೆ ಒಂದು 100 ಬಾಗಿಲಾಗ್ತದೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.